ಹಾಯ್ ಶಂಕ್ರು. ಏನಿದು? ಏನೇ ನೀನ್ ಅವತಾರ? ಕರು ಶಂಕ್ರು, ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ನಿನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ನಾನೊಂದಷ್ಟು ಪಿಕ್ಚರ್ ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೆಸೆ ಬುದ್ಧಿಗಿದ್ದೇನೆ ನಿಂಗೆ? ನೀನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರು ಬಿದ್ಬಿಟ್ಟಿದ್ಯಾ? ಯಾರು ಬಿದ್ದಿದಾರೆ ಅಂತ ಹೇಳಿದ್ದು? ನೋಡು, ಕಲ್ಬಂಡೆ ಹತ್ರ ಗಟ್ಟಿಯಾಗಿ ನಿಂತಿದ್ದೀನಿ. ಎಲ್ಲಾರನ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ? ಜೋರಾಗಿ ಹುಟ್ಟಿರ್ಬೇಕು. ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವ್ಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು ಇಂಗ್ಲಿಷ್ ಲವ್. ನನಗಂತೂ ನಿನ್ ಮೇಲೆ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. ಯಾರ್ ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ ಮಾಡ್ತೀನಿ. ಏನೇ ಯಾವಾಗ್ಲೂ ಬೆಕ್ಕಟ್ಟ ಬಂದಂಗ್ ಬರ್ತೀಯ? ಓಹೋ, ಏನೇ ಇದ್ ನೀನ್ ಅವತಾರ? ಒಂದ್ ಮಾರ್ ಹೂವ ಮುಡ್ಕೊಂಡು ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ಈಗ ಒಂಥರ ಹುಡುಗಿ ತರ ಕಾಣಿಸ್ತಿದ್ಯಾ, ಗೌರಮ್ಮ ತರ ಕಾಣಿಸ್ತಿದ್ಯಾ. ಅಮ್ಮ ತಾಯಿ ಇನ್ಮೇಲೆ ಹೀಗೆ ಇದ್ಬಿಡಮ್ಮ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬರ್ಲಾ? ಏನೇ ಇದು ಎಲ್ಲ ರೋಡ್ ಇಟ್ಕೊಂಡು ಬಿಡ? ಯಾರೋ ನೋಡ್ರಿ ಕತೆ. ನಾನು ಆಂಜನೇಯನ್ ಪೂಜಾರಿ ಬಾಲ ಬ್ರಹ್ಮಚಾರಿ ನನಗೆ ಇಟ್ಕೊಂಬಾರ್ದು ಬಿಡ. ಏನ್ ಹೇಳಲೆ? ಏನ್ ಶಂಕ್ರು ನೀನು? ಮಾತಾಡಿದ್ರು ರೇಖ್ಯ, ಮಾತಾಡದೆ ಇದ್ರು ರೇಖ್ಯ. ನೀನ್ ಹೇಳಿದಕ್ಕೆ ತಾನೇ ನನ್ ಮೌನ ವ್ರತ ಆಚರಿಸಿರೋದು. ನೀನೇ ಕಿಂಡಲ್ ಮಾಡಿದ್ರೆ ಹೇಗ್ ಶಂಕ್ರು? ಬಿಡ, ಈಗ ಏನ್ ಮಾಡ್ಬೇಕು ಅಂತ ಬಗಳು. ಲವ್ ಮಾಡು. ಲವ್ವ? ಏನ್ ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ಯಾ? ಯಾಕೆ ಕಷ್ಟನಾ? ನಾನ್ ಮಾಡ್ತಾ ಇಲ್ವಾ? ನೋಡು, ನಿನ್ಗೇನ್ ಕೆಲ್ಸ ಇಲ್ಲ, ನೀನ್ ಲವ್ ಮಾಡ್ಕೋ. ನನಗ್ ಬೇರೆ ಕೆಲ್ಸ ಇದೆ, ಅದನ್ನ ಮಾಡ್ತೀನಿ. ಓಕೆ? ನಮ್ ಗೌರಿ ಇದ್ದಂಗವಳೆ. ಗೌರಿ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಫ್ಯಾಷನ್ ಟಿವಿಲಿ ಸತಿ ಸಾಕೋಬಾಯಿ ಸಿನಿಮಾ ನೋಡ್ದಂಗ ಆಗ್ತಾ ಇದೆ. ಏನಮ್ಮ ಇದೆಲ್ಲ? ನಾನ್ ಹಿಂಗಿದ್ರೆ ಶಂಕ್ರು ನನ್ನ ಲವ್ ಮಾಡ್ತೀನಿ ಎಂದಿದ್ದ. ಓ, ಲವ್ ಮಾಡದ್ನ? ನಿನ್ ತಲೆ. ಆ ಮಾಯನ್ ಕರ್ಕೊಂಬಂದು ಕಾಲೋನಿಲಿ ಇಟ್ಕೊಂಡ್ ಮೇಲೂ ನೀನ್ ನಂಬ್ತೀಯ ಅವನ್ನ? ಅಯ್ಯೋ, ಮಾಯನು ಶಂಕ್ರುನು ಎಣ್ಣೆ ಸಿಗಕಾಯಿ ಇದ್ದಂಗೆ. ಅವಳು ಬುದ್ಧಿ ಕಲ್ಸ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ. ಅಯ್ಯ, ತಂದಿಟ್ಕೊಂಡ್ಮೇಲೆ ಮುಗೀತಲ್ಲ. ಏನ್ ಗೌರಿ ನೀನು ಇಷ್ಟೊಂದ್ ಸಿನಿಮಾ ನೋಡ್ತೀನಿ ಅಂತ್ಯ, ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ? ನೋಡು, ಸಂಪತ್ತಿಗೆ ಸವಾಲಿಂದ ಹಿಡ್ಕೊಂಡು ನಂಜುಂಡಿ ಕಳಂದವರೆಗೂ, ಬಹುದೂರ್ ಗಂಡಿಂದ ಹಿಡ್ಕೊಂಡು ಅಂಜದ ಗಂಡವರೆಗೂ ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ಹಾವು ಮುಂಗ್ಸಿ ತರ ಕಚ್ಚಾಡ್ತಾನೆ ಇರ್ತಾರೆ. ಇನ್ನೇನ್ ಸಿನಿಮಾ ಮುಗಿಬೇಕು ಡಾಡಾ ಅಂತ ತಪ್ಕೊಂಡು ರಾಜ ಮುತ್ತು ರಾಜ ಅಂತ ಹಾಡೋದ್ ನಾವ್ ನೋಡಿಲ್ವಾ? ಅವ್ರು ಕಿತ್ತಾಡೋದೇ ಮುದ್ದಾಡಕ್ಕೆ. ಗೌರಿ ನೋಡ್ತಾ ಇರೋ, ಆದಷ್ಟು ಬೇಗ ಅವನು ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಅವಳ ಕೈಗೆ ಒಂದ್ ಮಗ, ನಿನ್ ಕೈಗೆ ಒಂದ್ ಚಂಬು. ದೀಪ ಯೋಚನೆ ಮಾಡು. ಬರ್ಲಾ? ಇದು ನಿಜ ಅಲ್ಲ ತಾನೆ? ನಿಜ ಅಲ್ಲ. ಅವಳಿಲ್ಲಿ ಇದ್ಬಿಟ್ರೆ ನಿನ್ ಶಂಕ್ರು ನನಗ್ ಕೈ ಕೊಟ್ಟು ಅವಳು ಹಿಂದೆ ಹೋಗೋದ್ ಗ್ಯಾರಂಟಿ. ಹೇಗಾದ್ರೂ ಮಾಡಿ ಆ ಕಲ್ಲರ್ ಚಿಟ್ಟೆನ ಉಗಿದು ಓಡಿಸ್ಬೇಕು. ಬೇಗಿಲಿಂದ ತಪ್ಸ್ಕೊಂಡು ಹೊಟ್ಟೋಗು. ಹೋಗು ಹೋಗು. ಮಾಯಮ್ಮ ಅಕ್ಕ, ಮಾಯಾ ಮಗಳೇ, ಮಾಯಾ ಏನಾಯ್ತಮ್ಮ? ಎಲ್ಲಿದ್ಯಮ್ಮ? ಏನಾಯ್ತು ಅಂತ ಹೇಳು. ಏನಾಯ್ತಮ್ಮ? ಏನಾಯ್ತು? ಆಟೋ ಶಂಕರ ನನಗೆ ಕಿಡ್ನಾಪ್ ಮಾಡಿ ಕೂಡ ಹಾಕಿ ತುಂಬಾ ಚಿತ್ರ ಹಿಂಸೆ ಕೊಟ್ಬಿಟ್ಟ ಮಮ್ಮಿ. ನೋಡು ಮಮ್ಮಿ, ನೋಡು ನನ್ನ ಯಾವ ಸ್ಥಿತಿಗೆ ತಂದಿದ್ದಾನ ಪಾಪಿ. ಬಿಡ್ಬೇಡ ಮಮ್ಮಿ ಅವನ್ನ. ನೀನೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡ.
ತಮ್ಮ, ಇದುವರೆಗೂ ನೀನ್ ನಂಬ್ಕೊಂಡಿರೋದೇ ಬೇರೆ, ನಿಜವಾಗಿ ನಡೆದಿರೋದೇ ಬೇರೆ. ಅದೇನಾಯ್ತು ಅಂತ ಈಗ ಹೇಳ್ತೀನಿ ಕೇಳು. ರಾಮಯ್ಯ ಏನೇ 1 ವರ್ಷದಿಂದ ಬಡ್ಡಿನೇ ಕಟ್ಟಿಲ್ಲ, ಹಿಂಗಾದ್ರೆ ಹೆಂಗೆ? ತೆಲಿಗೆ ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ ಹೇಳು? ಈಗ ನೀನ್ ನೋಡಿದ್ಲಿಷ್ಟು ಕಡ್ಬಡುವೊಂದು ಸದ್ಯದ ಪರಿಸ್ಥಿತಿಲಿ ಅವನ್ ಕೈಲಿ ಕಟ್ಟಕ್ ಆಗದೆ ಇರ್ಬೋದು, ಆದ್ರೆ ಮಹಾನ್ ನಿಯತ್ನೋನು ನಮ್ ಋಣದಲ್ಲಿ ಬಿದ್ದಿರೋಂತವನಲ್ಲ, ಖಂಡಿತವಾಗ್ಲೂ ಕಟ್ಟೆ ಕಟ್ತಾನೆ. ಏನಂತ ಶಮಣ? ಹೌದು ಬುದ್ಧಿ. ಬಡ್ಡಿ ದಂಡನಾಗೆ ಕರುಣೆ ನಿಯತ್ತು ಧರ್ಮ ಅಂತ ಪೋತೆ ಪುಟ್ ಬರ್ತದೆ ಉಂಟಾವು. ನಾವ್ ಆಗಾಗ ಕೇಳದೆ ಹೋದ್ರೆ ಅವ್ರ ಭಯನೇ ಇರಲ್ಲ. ಇಬ್ರು ಮೀರೆ ವಸೂಲ್ చేస్తాರ, ಇಲ್ಲ ಅಂದ್ರೆ ನಾನೇ ಹೋಗ್ಲಾ? ಹೋಗು, ವಸೂಲ್ ಮಾಡು. ಹೋದ್ರೆ ನೀನ್ ಬಡ್ಡಿ ವಸೂಲ್ ಮಾಡೋದಿರ್ಲಿ, ಅವನ್ ದುಸ್ಥಿತಿ ನೋಡಿದ್ರೆ ಕೈಯಲ್ಲಿರೋದ್ನು ನೀನೇ ಕೊಟ್ಬಿಟ್ಟು ಬರ್ತೀಯ. ಅವನ್ ಸಂಸಾರ ಅಷ್ಟು ಕಷ್ಟದಲ್ಲಿದೆ ಕಣೆ. ತರಕ್ ಏನಾಯ್ತು ನನ್ನ ಹತ್ರ? ಖಾಲಿ ಜೇಬು. ಇಷ್ಟು ದಿವಸ ರಕ್ತ ಕೊಟ್ಟು ರೇಷನ್ ತಗೊಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ, ಮೈಯಾಗ ರಕ್ತ ಎಲ್ಲ ಹೋಗಾಚೆ ಇದ್ಬಿಟ್ಟ. ಮಗು ಒಂದೇ ಸಮಯ ಅಳ್ತಾ ಇದೆ. ಇದೇನೋ ಒಂದು ದೊಡ್ಡ ಹಾಲಿಲ್ಲ, ಮನೇಲಿ ಏನು ಇಲ್ಲ. ಅಕ್ಕಪಕ್ಕದವರು ಎಷ್ಟು ಅಂತ ಸಹಾಯ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ಏನೋ. ಇಷ್ಟು ವರ್ಷ ಆದ್ಮೇಲೆ ಒಂದು ಮಗುನ್ ಕೊಟ್ಟ, ಈಗ ಅವನ್ ಸಾಕೋ ಯೋಗ್ಯತನ ಇಲ್ದಾಗ ಮಾಡ್ಬಿಟ್ಟ. ಅದ್ರ ಬದಲು ಪ್ರಾಣ ನಡಕಿತ್ಕೊಬಾರ್ದಾಗಿತ್ತ. ಏನು ಮಾಡ್ತಾ ಇದೀಯ? ಏನು ಮಾಡ್ತಾ ಇದ್ದ ನೀನು? ಬಾಯಿ ಮುಚ್ಚಿದ್ರೆ ಮಗು ಅದು ಕೇಳಕ್ಕಾಗಲ್ಲ. ನನ್ ಕಣ್ಣು ಕಿತ್ತು ಬರುತ್ತೆ, ಅದಕ್ಕೆ ಅವಳು ಜ್ಞಾನ ತಪ್ಪಿಸಿದ್ದೀನಿ. ಅದಲ್ಲ ಆಗ್ಲೇ ಅದಕ್ಕೂ ನೆಮ್ಮದಿ, ನಮಗೂ ನೆಮ್ಮದಿ. ರಾಮಯ್ಯ, 1 ವರ್ಷದಿಂದ ಅಸಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲ ನನ್ ದುಡ್ಡು ತೆಗಿಯೋ. ನನ್ನ ಹತ್ರ ಏನಾಯ್ತವ ದುಡ್ಡು? ಫ್ಯಾಕ್ಟ್ರಿ ಲಾಕ್ ಹೋದಾಗ 1 ವರ್ಷ ಆಯ್ತು, ನಾ ಎಲ್ಲಿ ತಗೊಂಬರ್ಲಿ? ನನ್ನ ಮಗನೇ, ಯಾವನ ಹತ್ರ ಆದ್ರೂ ನಿನ್ ಹೆಣ್ಣಿನ ದುಡ್ಡು. ನೀವು ಕೊಟ್ಟಿರೋ 10,000 ರೂಪಾಯಿಗೆ ಹೀಗೆಲ್ಲ ಮಾತಾಡಬಾರ್ದು. ಯಾಕೋ ಮಾತಾಡ್ಬಾರ್ದು? ಏನೋ ಮಾಡ್ತೀಯ ನಾಯಿ? ದುಡ್ಡು ಬೇಕಾದಾಗ ಬಾಳ ಅಲ್ಲಾಡ್ತೀರಾ, ಕೇಳಕ್ ಬಂದಾಗ ಬಗೊಳ್ತೀರಾ? ಬಿಡಿ ಅವ್ರನ್ನ. ಹೆಂಗಸ ಮಾಡೋ ಕೆಲಸ ಇದು. ಮತ್ತೆ ಮಾತಾಡ್ತೇನೆ, ಗಾಡಿ ನಿಲ್ಸು.